ದುರಂಧರ್ ಈ ಸಿನಿಮಾ ನಮ್ಮ ಟಾಕ್ಸಿಕ್ಗೆ ಕಾಂಪಿಟೇಷನ್ ಗುರು. ಅಂದರೆ ಈ ಸಿನಿಮಾ ಅಲ್ಲ ಬಿಡಿ, ಇದರ ಪಾರ್ಟ್ 2 ಏನಿದೆ ಅದು ನಮ್ಮ ಟಾಕ್ಸಿಕ್ಗೆ ಆಪೋಸಿಟಲ್ಲಿ ಬರ್ತಾ ಇದೆ. ಅಂದರೆ ಟಾಕ್ಸಿಕ್ ಕೂಡ ಮಾರ್ಚ್ 19, 2026 ಬರ್ತಾ ಇದೆ. ಈ ಒಂದು ಸಿನಿಮಾದ ದುರಂಧರ್ನ ಪಾರ್ಟ್ 2 ಕೂಡ ಅದೇ ಮಾರ್ಚ್ 19ಕ್ಕೆ ತೊಗೊಂಬರ್ತೀವಿ ಅಂತ ಅವ್ರು ಈಗಲೇ ಅನೌನ್ಸ್ ಮಾಡಿದ್ದಾರೆ. ಸಿನಿಮಾ ಬೇರೆ ದುರಂಧರು ಚೆನ್ನಾಗಿದೆ. ಪಾರ್ಟ್ 2 ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಟಾಕ್ಸಿಕ್ಕಿಗೆ ಮಾತ್ರ ಒಂದೊಳ್ಳೆ ಕಾಂಪಿಟೇಷನ್ ಕೊಡೋ ಎಲ್ಲ ಲಕ್ಷಣಗಳನ್ನು ಕೂಡ ಕಾಣಿಸ್ತಾ ಇದೆ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆದಿತ್ಯ ಅದರ್ ನಿಜವಾಗ್ಲೂ ಗುರು ನೀನು ತುಂಬ ಬ್ರಿಲಿಯಂಟ್, ಬಿಟ್ಬಿಡು. ಹಿಂದೆ ಉರಿ ಸಿನಿಮಾನ ಮಾಡಿದ್ರು, ಆ ಒಂದು ಸಿನಿಮಾಗೆ ಬಂದಂಥ ಅಪ್ರಿಷಿಯೇಷನ್ಸು ನಾವು ನೋಡಿದ್ದೀವಿ. ಅದಾದಮೇಲೆ ಲಾಂಗ್ ಟೈಮ್ ಒಂದು ಕುತ್ಕೊಂಡು ಈ ಒಂದು ಸ್ಟೋರಿನ ರೆಡಿ ಮಾಡಿದ್ದಾರೆ, ನಮ್ಮ ಮುಂದೆ ಇವಾಗ ತೊಗೊಂಬಂದಿದ್ದಾರೆ. ಸಿನಿಮಾ ಕೂಡ ಏನು ಶಾರ್ಟ್ ಆಗಿಲ್ಲ, 3.5 ಗಂಟೆ ಸಿನಿಮಾ ಇದೆ ಇದು. ಬಟ್ ಅಷ್ಟು ಟೈಮು ಕೂಡ ಆಡಿಯನ್ಸ್ನ ಒಳ್ಳೆ ಎಂಗೇಜ್ ಅಂತೂ ಮಾಡುತ್ತೆ. ಟ್ರೂ ಇವೆಂಟ್ಸ್ನ, ಟ್ರೂ ಫೋಟೇಜಸ್ನ, ಟ್ರೂ ವಿಡಿಯೋಸ್ನ ತಗೊಂಡು ಒಂದು ಫಿಕ್ಷನ್ನಾಗಿ ಚೆನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಷ್ಟೆಲ್ಲ ಹೆವಿ ಬ್ರೂಟಾಲಿಟಿ ಸೀನ್ಸ್ಗಳು, ಆಕ್ಷನ್ಸ್ಗಳು, ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಕ್ಷನ್ ಅಪ್ರೋಚ್ ಎಲ್ಲನೂ ಕೂಡ ಸಖತ್ ಇಂಪ್ರೆಸ್ ಮಾಡುತ್ತೆ. ಅಷ್ಟೆಲ್ಲ ಈ ಒಂದು ಸಿನಿಮಾ ನಮಗೆಲ್ಲ ಕನೆಕ್ಟ್ ಆಗೋದಕ್ಕೆ ಮೇನ್ ಕಾರಣ ಏನಂದರೆ ಆ ಒಂದು ಸ್ಟೋರಿ ಅಂತೆ ಗ್ರೌಂಡ್ ಲೆವೆಲಲ್ಲಿ ಸೆಟಪ್ ಆಗಿದೆ. ಇನ್ನು ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ ಹಮ್ಜಾ ನಮ್ಮ ರಾಧಾ ಒಂದು ಇಂಪಾರ್ಟೆಂಟ್ ಮಿಷನ್ಗೋಸ್ಕರ ಪಾಕಿಸ್ತಾನಗೆ ಹೋಗ್ತಾನೆ. ಆ ಒಂದು ಮಿಷನ್ನ ಅವನು ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡಿದ್ನ ಇಲ್ವೋ ಅನ್ನೋದೇ ಮೂವಿಯ ಸ್ಟೋರಿ ಲೈನು. ಜಾಸ್ತಿ ಸ್ಟೋರಿ ಬಗ್ಗೆ ಮಾತಾಡೋದು ಬೇಡ, ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ. ಬಟ್ ರೀಸೆಂಟಾಗಿ ರಿಲೀಸ್ ಆದ ಸಿನಿಮಾಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಥಿಯೇಟ್ರಿಕಲ್ ರಿಲೀಸು. ಬಟ್ ಸಿನಿಮಾನ ನೋಡ್ತಿದ್ರೆ ನಮಗೆ ಸಂದೀಪ್ ರೆಡ್ಡಿ ವಾಂಗ ಅವರು ಡೈರೆಕ್ಷನ್ ಮಾಡಿದಂಥ ಅನಿಮಲ್ನ ಒಂದು ಲಕ್ಷಣಗಳು ಜಾಸ್ತಿ ಎದ್ದು ಕಾಣಿಸ್ತವೆ. ಅಷ್ಟೇ ಅಲ್ಲ, ನಮ್ಮ ಹೀರೋನ ಗೆಟಪ್ಪು ಕೂಡ ಸಿಮಿಲರ್ ಆಗಿರೋದ್ರಿಂದ ಆ ಒಂದು ವೈಬ್ ಹೋಗೋದು ಪಕ್ಕ. ಬಟ್ ಆಕ್ಷನ್ಸ್ ಮಾತ್ರ ಹೆವಿ ಬ್ರೂಟಲ್ ಆಗಿದ್ದಾವೆ. ಬಟ್ ಆ ಬ್ರೂಟಲ್ ಸೀನ್ಸ್ ಕೂಡ ಆ ಒಂದು ಸಿಚುವೇಶನ್ಸ್ಗೆ ಸಖತ್ತಾಗಿ ಸೂಟ್ ಆಗ್ತವೆ. ಬಟ್ ಸ್ಟೋರಿನಲ್ಲಿ ಅಷ್ಟು ಎಮೋಷನಲ್ ಇಲ್ಲ ಅನ್ನೋ ಟೈಮಲ್ಲಿ ದೇಶನ ಅಷ್ಟು ತಂದ್ಬಿಟ್ಟು ಸ್ವಲ್ಪ ಎಮೋಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಮೋಷನ್ ಸೀನ್ಸು ಸ್ವಲ್ಪ ಆರ್ಟು ಅಷ್ಟು ಮಿಸ್ ಆಯಿತು. ಅಲ್ಲಿ ಬಂದಿರತಕ್ಕಂಥ ಆಕ್ಷನ್ಸ್ಗೆ ಎಮೋಷನ್ಸು ಚೆನ್ನಾಗೇ ಕೊಟ್ಟಿರ್ಬೋದಾಗಿತ್ತು ಅನ್ನೋ ಒಂದು ಹೋಪು. ಬಟ್ ಓಕೆ. ಮತ್ತು 3.5 ಗಂಟೆ ರನ್ ಟೈಮ್ ಅಂದರೆ ನನಗೆ ಸ್ವಲ್ಪ ಲ್ಯಾಗ್ ಆಯಿತು ಗುರು. ಅಲ್ಲಲ್ಲಿ ಕೆಲವೊಂದು ಮಧ್ಯ ಸೀನ್ಸಲ್ಲಿ ತೂಳಿಕೆ ಬಂದಿದೆ, ಅದಂತೂ ನಿಜ. ನಿಮಗೆ ಕನೆಕ್ಟ್ ಆಯಿತೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ಸಿನಿಮಾ ಏನೋ ಅರ್ಥ ಆಯಿತು, ಬಟ್ ಹಿಂದಿ ಅಷ್ಟು ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಆಯ್ತು ಪರ್ಸ್ನಲಿ. ಬಟ್ ಸಿನಿಮಾ ಸಬ್ಟೈಟಲಲ್ಲಿ ಚೆನ್ನಾಗೇ ವರ್ಕ್ ಆಯಿತು. OTTನಲ್ಲಿ ನಮ್ಮ ಲ್ಯಾಂಗ್ವೇಜ್ಗಳಲ್ಲಿ ಬಂದೇ ಬರುತ್ತೆ, ಆವಾಗ ಮತ್ತೆ ಒಂದು ಟೈಮ್ ಟ್ರೈ ಮಾಡ್ತೀನಿ ನೋಡಿ. ಪಾರ್ಟ್ 2 ಕೂಡ ಒಂದು ಒಳ್ಳೆ ಎಕ್ಸೈಟ್ಮೆಂಟಾಗೇ ಇದೆ. ಬಟ್ ಇನ್ನೊಂದು ಏನು ಗೊತ್ತಾ, ಈ ಒಂದು ಸ್ಟೋರಿ ಲೈನ್ಗೆ ಪರ್ಫೆಕ್ಟು ಜಸ್ಟಿಫೈ ಮಾಡಿದ್ರು ಸಿನಿಮಾದ ತಂಡದವರು, ಅದೊಂದು ಖುಷಿ ವಿಷಯ. ಇವಾಗ ಸೀಕ್ವೆಲ್ ಐಪಲ್ಲಿ ಈ ಸಿನಿಮಾನ ಇಟ್ಟಾಗಿರೋದಿಲ್ಲ, ಇನ್ನೊಂದು ಸಿನಿಮಾನ ತಂದ್ಬಿಟ್ಟು ನಮ್ಮ ಇದೇ ಮೇಲೆ ಹಾಕ್ತಿರ್ತಾರೆ. ಬಟ್ ಅಂಥ ಸೋ ಕಾಲ್ಡ್ ಸಿನಿಮಾಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಬೆಟರು. ಏನೀಗ ಹಿಂದಿನಲ್ಲಿ ಬಂದಂಥ ಸ್ಪೈ ಯೂನಿವರ್ಸು ಅವಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದು ಎಷ್ಟೋ ಬೆಟರು. ಆ್ಯಕ್ಚುಲಾಗಿ ಒಂದು ರಿಯಲಿಸ್ಟಿಕ್ ಅಪ್ರೋಚಲ್ಲಿ ಆಕ್ಷನ್ಸಲ್ಲೂ ಕೂಡ ನಮ್ಮ ಹೀರೋ ಒದೆ ತಿಂತಾನೆ, ಆಮೇಲೆ ಹೊಡಿತಾನೆ. ಈ ಒಂದು ಅಪ್ರೋಚು ಚೆನ್ನಾಗೇ ವರ್ಕ್ ಆಯಿತು. ಇನ್ನು ಕಾಸ್ಟ್ಗಳ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ನನಗೆ ಸಖತ್ ಇಂಪ್ರೆಸ್ ಮಾಡಿದ್ದು ಅಂದರೆ ಅಕ್ಷಯ್ ಖನ್ನಾ, ರೆಹಮಾನ್ ದಕ್ಕಾಯ್ತ್ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ನಿಜವಾಗ್ಲೂ ಗುರು, ಹೋಲ್ ಸಿನಿಮಾ ಸ್ಟಾರ್ಟ್ ಆದಾಗಲಿಂದ ಎಂಡ್ ಆಗೋವರೆಗೂ ಈ ಒಂದು ಕ್ಯಾರೆಕ್ಟರ್ ಮೇಲೆ ನಮ್ಮ ಹೋಲ್ ಕಾನ್ಸಂಟ್ರೇಷನ್ ಅಲ್ಲಿಗೆ ಹೋಗುತ್ತೆ. ಇನ್ನು ಮೇಜರ್ ಇಕ್ಬಾಲ್ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರು ಚೆನ್ನಾಗಿ ಮಾಡಿದ್ದಾರೆ. ಸಂಜಯ್ ದತ್ ಅವರ ಕ್ಯಾರೆಕ್ಟ್ರು ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ, ಬಟ್ ಓಕೆ, ಅವರ ಕ್ಯಾರೆಕ್ಟರ್ನು ಕೂಡ ಸಿನಿಮಾದಲ್ಲಿ. ಇನ್ನು ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಏನೋ ಚೆನ್ನಾಗೇ ಮಾಡಿದ್ದಾರೆ, ಒಳ್ಳೆ ಪರ್ಫಾರ್ಮರು. ಡೈರೆಕ್ಟರ್ ಕೂಡ ಚೆನ್ನಾಗೇ ಯೂಸ್ ಮಾಡ್ಕೊಂಡಿದ್ದಾರೆ. ಲುಕ್ ವೈಸಲ್ಲೂ ಕೂಡ ಚೆನ್ನಾಗಿ ಆ ಒಂದು ಕ್ಯಾರೆಕ್ಟರ್ಗೆ ಸೂಟ್ ಆಗಿದ್ದಾರೆ. ಬಟ್ ಇವರ ಮುಖ ನೋಡಿದಾಗೆಲ್ಲ ನನಗೆ ಜ್ಞಾಪಕ ಬರೋದು ರೀಸೆಂಟಾಗಿ ಆದಂಥ ಇನ್ಸಿಡೆಂಟ್. ಆ ಒಂದು ಬಿಹೇವಿಯರ್ ಮಾಡಿಲ್ಲ ಅಂದರೆ ಚೆನ್ನಾಗಿರೋದು. ಅದು ಅಲ್ಲದೆ ನಮ್ಮ ಗಾರ್ಡ್ನ ಅವರು ಗೋಸ್ಟ್ ಅಂದಿದ್ದು ಕೂಡ ಸ್ವಲ್ಪ ಅರ್ಥ ಆಯಿತು. ಅದೆಲ್ಲ ತಪ್ಪು ಸರಿ ಅಂತ ಇವ್ರಿಗವ್ರೇ ತಿಳ್ಕೊಂಡು ಬಿಹೇವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಆಕ್ಟರ್ಸ್ ಎಲ್ಲ ಅವರ ಒಂದು ಆ್ಯಕ್ಟಿಂಗ್ನ ಚೆನ್ನಾಗಿ ಪರ್ಫಾರ್ಮ್ನ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ಕೂಡ ಈ ಒಂದು ಸಿನಿಮಾಗೆ ಪ್ಲಸ್, ಚೆನ್ನಾಗಿ ವರ್ಕೌಟ್ ಆಗಿದೆ. ಆ ಒಂದು ಸಾಂಗ್ ಸೆಲೆಕ್ಷನ್ಸು, ಹಳೆ ಸಾಂಗ್ಗಳನ್ನ ಯೂಸ್ ಮಾಡ್ಕೊಂಡಿರೋದು ಎಲ್ಲ ಕೂಡ ಚೆನ್ನಾಗಿ ವರ್ಕೌಟ್ ಆಯಿತು.
ನೋಡಬೇಕು ಪಾರ್ಟ್ 2ನಲ್ಲಿ ಏನು ಮಾಡ್ತಾರಂತ. ನಾನು ಮಾತ್ರ ಮಾರ್ಚ್ 19 ಫಸ್ಟು ಹೋಗೋದೇನೆ ಟಾಕ್ಸಿಕ್ಕಿಗೆ, ಆಮೇಲಿಂದ ಈ ಒಂದು ಸಿನಿಮಾಗೆ ಹೋಗ್ತೀನಿ. ಅದು ನಮ್ಮ ಒಂದು ಭಾಷಾಭಿಮಾನ ಬಿಟ್ಬಿಡಿ. ಇನ್ನೇನು ಹೇಳಿ ಗುರು, ಸಿನಿಮಾ ಓಕೆ ಚೆನ್ನಾಗಿದೆ, ಒಳ್ಳೆ ಪಾಸಿಟಿವಿಟಿನಲ್ಲಿ ರನ್ ಆಗ್ತಾ ಇದೆ. ಕಲೆಕ್ಷನ್ನು ಕೂಡ ಬೆಟರಾಗೇ ಬರ್ಬೋದು. 8.2 IMDb ರೇಟಿಂಗ್ ಕೂಡ ಇದೆ. ಸಿನಿಮಾನ ಫ್ಯಾಮಿಲಿ ಜೊತೆ ಟ್ರೈ ಮಾಡಬೇಡ್ರಿ, ಬೇಕಾದ್ರೆ ಅಲ್ಲೇ ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಜಾಸ್ತಿ ಬ್ರೂಟಲ್ ಸೀನ್ಸ್ ಇದ್ದಾವೆ, ಹಂಗಾಗಿ ನೀವು ಇಂಡಿವಿಜುವಲ್ ಆಗಿ ಟ್ರೈ ಮಾಡಿ. ಸಿನಿಮಾನ ನೋಡಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಂತ ಕಮೆಂಟ್ ಮಾಡಿ. ಒಂಥರ ಚೆನ್ನಾಗಿದೆ, ಒಂಥರ ಇದು ಆ್ಯಕ್ಚುಲ್ ಆಗಿರೋ ಸ್ಪೈ ಮೂವೀಸ್ ಅನ್ನೋ ಒಂದು ಫೀಲಿಂಗ್ ಬಂತು ಅಷ್ಟೇ. ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ನಿಮ್ಗೆ. ಬಾಯ್.